ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಮುಖಂಡರು ಮತ್ತು ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರು. ಕೆಲವೇ ವರ್ಷಗಳ ಹಿಂದೆ ಅವರನ್ನು ಪಪ್ಪು ಅಂತೇಳಿ ಭಾಳಷ್ಟು ಜನ ಒಂದು ರೀತಿ ಟ್ರೋಲ್ ಮಾಡ್ತಾಯಿದ್ರು. ಇವತ್ತು ಇಡೀ ದೇಶ ಅವರನ್ನು ಒಬ್ಬ ನಾಯಕ ಅಂತ ಗುರುತಿಸ್ತಾ ಇದೆ. ಈ ರಾಹುಲ್ ಗಾಂಧಿ ಅಮೇರಿಕದ ವಾಷಿಂಗ್ಟನ್ನ ಜಾರ್ಜ್ ಟೌನ್ ಯೂನಿವರ್ಸಿಟಿಯಲ್ಲಿ ಒಂದು ಸಂದರ್ಶನ, ವಿದ್ಯಾರ್ಥಿಗಳ ಜೊತೆಗೆ ಒಂದು ಮುಖಾಮುಖಿ ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇದರ ಬಗ್ಗೆ ತುಂಬ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ರಾಹುಲ್ ಗಾಂಧಿ ಏನು ಹೇಳಿದರು ಅನ್ನೋ ವಿಷಯಗಳನ್ನು ಇಟ್ಕೊಂಡು ಅಮಿತ್ ಶಾ, BJPಯ ವಕ್ತಾರರು, ಸುಮಾರು ಜನ ಒಂದು ಅಪಪ್ರಚಾರದ ಒಂದು ಅಭಿಯಾನ ಕೈಗೆತ್ತಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅಮೇರಿಕದಲ್ಲೂ ಹೋಗಿ ಚೀನಾದ ಪರ ಮಾತಾಡ್ತಾ ಇದ್ದಾರೆ. ಅದೇ ರೀತಿ ರಿಸರ್ವೇಷನ್ ವಿರುದ್ಧ ಮಾತಾಡಿದ್ದಾರೆ. ಅಮಿತ್ ಶಾ ಅವರು ಮಾತಾಡಿ ರಾಹುಲ್ ಗಾಂಧಿ ರಿಸರ್ವೇಷನನ್ನು ಕಿತ್ತಾಕ್ತೀವಿ ಅಂತ ಹೇಳಿದ್ದಾರೆ. ನಾವು BJP ಯಾವ ಕಾರಣಕ್ಕೂ ಕೂಡ ಈ ಮೀಸಲಾತಿಯನ್ನು ಕಿತ್ತಾಕಕ್ಕೆ ಬಿಡೋದಿಲ್ಲ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ತುಂಬ ತಮಾಷೆ ಅನಿಸುತ್ತೆ. ಹಾಗಾದರೆ ನಿಜಕ್ಕೂ ರಾಹುಲ್ ಗಾಂಧಿ ಅಮೇರಿಕಾದಲ್ಲಿ ಮಾತಾಡಿರೋ ವಿಷಯಗಳು ಏನು? ಹೌದಾ, ಅವರು ಚೀನಾವನ್ನು ಬೆಂಬಲಿಸೋ ಮಾತುಗಳನ್ನು ಹೇಳಿದಾರಾ? ರಿಸರ್ವೇಷನ್ ಕಿತ್ತಾಕ್ತೀವಿ ಅಂತ ಹೇಳಿದಾರಾ? ಹಾಗಾದರೆ ಅವ್ರು ಏನು ಹೇಳಿದ್ದಾರೆ ಅನ್ನೋ ಒಂದಷ್ಟು ವಿಷಯಗಳನ್ನು ನೋಡ್ಕೊಂಡು ಬರೋಣ. ದಯವಿಟ್ಟು ಈ ವಿಡಿಯೋ ನೋಡ್ತಿರ್ತಕ್ಕಂಥವ್ರು ನಮ್ಮ ಕನ್ನಡ ಪ್ಲಾನೆಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. 1 ಗಂಟೆ ಕಾಲ ಮಾತಾಡಿರ್ತಕ್ಕಂಥ ರಾಹುಲ್ ಗಾಂಧಿ 4-5 ವಿಷಯಗಳನ್ನು ಪ್ರಮುಖವಾಗಿ ಮಾತಾಡಿದ್ದಾರೆ. ಜಾರ್ಜ್ ಟೌನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಫಾರಿನ್ ಸರ್ವಿಸ್ ಅನ್ನುವ ಒಂದು ವಿಭಾಗದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದ್ದಾರೆ. ಒಬ್ಬರು ಅವರನ್ನು ಸಂದರ್ಶನ ಮಾಡ್ತಾರೆ. ಒಟ್ಟಾರೆ ಇವತ್ತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಯಾವ ರೀತಿಯಲ್ಲಿ ಎದುರಿಸಿದರು ಅಥವಾ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಹೇಗೆ ಎದುರಿಸ್ತು ಅನ್ನೋ ವಿಷಯದಿಂದ ಹಿಡಿದು ಅವರು ಯಾವ ರೀತಿಯ ಒಂದು ಭವಿಷ್ಯದ ಬಗ್ಗೆ, ಭಾರತದ ಭವಿಷ್ಯದ ಬಗ್ಗೆ ಯಾವ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಅಥವಾ ದೇಶದಲ್ಲಿ ಆರ್ಥಿಕ ಬೆಳವಣಿಗೆಗಳು ಸಂಬಂಧಪಟ್ಟಂಗೆ ಇರ್ಬೋದು, ಏನೆಲ್ಲ ಅವರ ಚಿಂತನೆಗಳಿದ್ವಿ, ಈ ಎಲ್ಲ ವಿಷಯಗಳನ್ನು ಕೂಡ ಅವರು ಮಾತಾಡಿದ್ದಾರೆ. ಮೊದಲನೇದಾಗಿ ನರೇಂದ್ರ ಮೋದಿ, ಭಾರತದ ಪ್ರಧಾನಮಂತ್ರಿ, ಅವರ ಬಗ್ಗೆ ಮತ್ತು ಕಳೆದ ಚುನಾವಣೆಯಲ್ಲಿ ಅವರು ಎದುರಿಸಿದಂತಹ ಚುನಾವಣೆಯ ಪ್ರಕ್ರಿಯೆ ಬಗ್ಗೆ ಮಾತಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಬಹಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಯಾಂಕ್ ಅಕೌಂಟನ್ನು ಫ್ರೀಸ್ ಮಾಡಲಾಗಿತ್ತು. ರಾಹುಲ್ ಗಾಂಧಿ ಹೇಳ್ತಾರೆ, ನಾವು ನಮ್ಮ ಟ್ರೆಜರರ್ ಜೊತೆಗೆ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ, ನೋಡಿ ನಮ್ಮ ಬ್ಯಾಂಕ್ ಅಕೌಂಟೆಲ್ಲ ಫ್ರೀಸ್ ಆಗಿಬಿಟ್ಟಿದೆ, ನಾವು ಯಾವುದೇ ಟ್ರಾನ್ಸಾಕ್ಷನ್ ವ್ಯವಹಾರವನ್ನು, ಹಣಕಾಸು ವ್ಯವಹಾರನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಅಂಥ ಸಂದರ್ಭದಲ್ಲಿ ಒಂದು ರೀತಿಯ ಮುಂದೆ ಏನು ಮಾಡಬೇಕು, ಒಂದು ದೊಡ್ಡ ಚುನಾವಣೆ ನಡೀತಾ ಇದೆ, ದುಡ್ಡಿಲ್ಲದೇ ಏನೂ ನಡೆಯೋದಿಲ್ಲ, ಚುನಾವಣೆಯಲ್ಲಿ ಪ್ರಚಾರಕ್ಕೆ ದುಡ್ಡು ಬೇಕು. ಅಂಥ ಸಂದರ್ಭದಲ್ಲಿ ಒಂದು ಪಕ್ಷದ, ರಾಷ್ಟ್ರೀಯ ಪಕ್ಷದ ಬ್ಯಾಂಕ್ ಅಕೌಂಟನ್ನು ಆಳುವ BJP ಪಕ್ಷ ಚುನಾವಣಾ ಆಯೋಗದ ಒಂದು ಸಹಕಾರದ ಜೊತೆಗೆ ಮತ್ತು ಎಲ್ಲ ಸಂಸ್ಥೆಗಳ ಸಹಕಾರದ ಜೊತೆಗೆ ಉದ್ದೇಶಪೂರ್ವಕವಾಗಿ ಅದರ ಬ್ಯಾಂಕ್ ಅಕೌಂಟ್ಗಳನ್ನು ಫ್ರೀಸ್ ಮಾಡುತ್ತೆ. ಅಂಥ ಟೈಮಲ್ಲಿ ನಿಜಕ್ಕೂ ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ನಾವು ಚುನಾವಣೆಯನ್ನು ಎದುರಿಸಿದ್ವಿ ಅಂತ ಹೇಳ್ತಾರೆ. ಈ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮನಸ್ಥಿತಿ, ಸೈಕಾಲಜಿ ಬಗ್ಗೆ ರಾಹುಲ್ ಗಾಂಧಿ ಹೇಳ್ತಾ, ಯಾವಾಗ ಇನ್ನೂ ಅರ್ಧ ಚುನಾವಣೆ ನಡೀತಾ ಇದ್ದಾಗಲೇ ಯಾವಾಗ ನರೇಂದ್ರ ಮೋದಿಯವರು ನಾನು ಸಾಮಾನ್ಯ ಮನುಷ್ಯ ಅಲ್ಲ, ನಾನು ದೇವರ ಜೊತೆಗೆ ನೇರವಾಗಿ ಮಾತಾಡ್ತೀನಿ ನಾನು ಅಂಥೇಳಿ ತನ್ನನ್ನು ತಾನು ದೈವೀಕರಿಸ್ಕೊಳ್ಳೋಕೆ ಶುರು ಮಾಡಿದ್ರು, ಅವಾಗ ಎಲ್ಲ ಜನ ಕೂಡ ನರೇಂದ್ರ ಮೋದಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾಯಿದ್ರು. ಆದರೆ ನಾವು ಅದನ್ನು ಹೇಗೆ ತಗೊಂಡ್ವಿ ಅಂತ ಹೇಳಿದರೆ, ಆಲ್ರೆಡಿ ನರೇಂದ್ರ ಮೋದಿ ಕೊಲ್ಯಾಪ್ಸ್ ಆಗಿದ್ದಾರೆ, ಅಂದರೆ ಅವರು ಸೈಕಾಲಜಿಕಲ್ ಆಗಿ ತುಂಬ ಕುಸಿದು ಹೋಗಿದ್ದಾರೆ ಅಂಥೇಳಿ ನಾವು ಅದನ್ನು ಅರ್ಥ ಮಾಡ್ಕೊಂಡ್ವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಅದು ವಾಸ್ತವ ಕೂಡ. ಯಾಕೆ ಅಂತೇಳಿದರೆ, ಚುನಾವಣೆಯ ಆರಂಭದಲ್ಲಿನೇ ಸ್ವಲ್ಪ ಆ ಪ್ರಕ್ರಿಯೆ ಶುರುವಾಗೋ ಸಮಯಕ್ಕಾಗಲೇ ನರೇಂದ್ರ ಮೋದಿಗೆ ಗೊತ್ತಾಗಿ ಹೋಗಿತ್ತು, ಈ ಚುನಾವಣೆ ತಾನು ಬಯಸಿದಂಗೆ ಆಗ್ತಾ ಇಲ್ಲ, ಇದರ ರಿಸಲ್ಟ್ಗಳು ತಾನು ಬಯಸಿದ ಹಾಗೆ ಇರೋದಿಲ್ಲ ಅಂಥೇಳಿ ಅದರ ಒಂದು ಮಾಹಿತಿಗಳು ನರೇಂದ್ರ ಮೋದಿ ಅವರಿಗೆ ಗೊತ್ತಾಗಲಿಕ್ಕೆ ಶುರುವಾಗಿತ್ತು. ಹಾಗಾಗಿ ಅವರು ಆರಂಭದಲ್ಲೇ
ಒಂದು ರೀತಿಯ ಒಂದು ಹತಾಶೆಯನ್ನು ಅನುಭವಿಸ್ತಾ ಇದ್ದಿದ್ದು ಗೊತ್ತಾಗ್ತಾ ಇತ್ತು. ಆ ಕಾರಣಕ್ಕಾಗಿಯೇ ಜನರನ್ನು ಇನ್ಯಾವುದೋ ರೀತಿಯಲ್ಲಿ ಮೋಡಿ ಮಾಡ್ಬೋದು ಅಂತ ನಂಬ್ಕೊಂಡೋ ಏನೋ ಗೊತ್ತಿಲ್ಲ, ಅವರು ಆ ರೀತಿ ಮಾತಾಡಲಿಕ್ಕೆ ಶುರು ಮಾಡಿದರು. ನನಗೆ ಡೈರೆಕ್ಟಾಗಿ ದೇವರ ಜೊತೆ ಕನೆಕ್ಟ್ ಇದೆ, ನಾನು ಜೈವಿಕ ಮನುಷ್ಯ ಅಲ್ಲ, ನಾನು ದೈವಿಕ ಮನುಷ್ಯ ಅಂತೇಳಿ ಹೇಳೋದಕ್ಕೆ ಶುರುವಾಗಿದ್ದು. ಸೊ ರಾಹುಲ್ ಗಾಂಧಿಯವರು ಅದನ್ನು ಇದು ನರೇಂದ್ರ ಮೋದಿಯವರ ಒಂದು ಕುಸಿತ ಇದು ಅಂಥೇಳಿ ಅರ್ಥ ಮಾಡ್ಕೊಂಡಿದ್ದಾಗಿ ಹೇಳಿದ್ದಾರೆ. ನೀವು ಯಾವ ವಿಷಯಗಳನ್ನು ಇಟ್ಕೊಂಡು ಚುನಾವಣೆನ ಎದುರಿಸಿ ಅಂತ ಕೇಳಿದಾಗ ರಾಹುಲ್ ಗಾಂಧಿ ಹೇಳ್ತಾರೆ, ನಾವು ಆರಂಭದಲ್ಲಿ ಜನರಿಗೆ ಈ BJP ಸರ್ಕಾರದ ಕಳೆದ 10 ವರ್ಷಗಳಲ್ಲಿ ಯಾವ ರೀತಿ ದೇಶದ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಇರ್ಬೋದು ಅಥವಾ ದೊಡ್ಡ ದೊಡ್ಡ ಕೇಂದ್ರ ಸರ್ಕಾರದ ಹಿಡಿತದಲ್ಲಿರ್ತಕ್ಕಂಥ ಸಂಸ್ಥೆಗಳನ್ನು ಒಂದು ರೀತಿ ಕ್ಯಾಪ್ಚರ್ ಮಾಡಿಕೊಂಡಿದೆ, ತನ್ನ ಒಂದು ಬಿಗಿ ಮುಷ್ಟಿಯಲ್ಲಿ ಇಟ್ಕೊಂಡಿದೆ, ತಾನು ಹೇಳಿದಂತೆ ಅದೆಲ್ಲ ಕೇಳಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಸ್ವಾಯತ್ತ ಸಂಸ್ಥೆಗಳೂ ಕೂಡ ಆ ರೀತಿ ನಡಿಬೇಕು ಅನ್ನೋ ರೀತಿಯಲ್ಲಿ BJP ಹೋಗ್ತಾ ಇದೆ ಅನ್ನುವ ಸಂದರ್ಭದಲ್ಲಿ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. CBI ಇರ್ಬೋದು ಅಥವಾ ED ಡಿಪಾರ್ಟ್ಮೆಂಟ್ ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಇವೆಲ್ಲವೂ ಕೂಡ BJP ಒಂದು ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಆದರೆ ಯಾಕೋ ಅದು ಹೆಚ್ಚು ಜನರಿಗೆ ತಲುಪ್ತಾ ಇರಲಿಲ್ಲ. ಆದರೆ ಹೀಗೆ ಒಂದು ಸರಿ ಮಾತಾಡ್ತಾ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಸಲಹೆಗಾರರು ಹೇಳಿದರು, ನಾವು ಸಂವಿಧಾನದ ಬಗ್ಗೆ ಮಾತಾಡಬೇಕು, ಸಂವಿಧಾನವನ್ನು ಹೇಗೆ BJP ನಾಶ ಮಾಡ್ತಾ ಇದೆ ಇದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಶುರು ಮಾಡೋಣ ಅಂತ ಒಂದು ಸಲಹೆ ಕೊಟ್ಟರು. ಆ ಸಲಹೆನ ನಾವು ಸ್ವೀಕರಿಸಿದ್ವಿ. ಅದನ್ನು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಜನ ನಿಜಕ್ಕೂ ಎಚ್ಚೆತ್ಕೊಂಡ್ರು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಸೊ ಹೀಗಾಗಿ ಚುನಾವಣೆಯಲ್ಲಿ ನಾವು ಒಂದು ಕಡೆ ಈ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಇರುವಂತಹ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು, ಇನ್ನೊಂದು ಕಡೆ ನಮ್ಮ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರತಕ್ಕಂಥ NDA, BJP, ನರೇಂದ್ರ ಮೋದಿ ಈ ಪಕ್ಷಗಳು, ನಾವು ಇದನ್ನು ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಜನ ಅದನ್ನು ಸ್ವೀಕರಿಸಿದರು. ಮತ್ತು ಚುನಾವಣೆಯಲ್ಲಿ BJP ಕೇವಲ 240 ಸೀಟ್ಗಳಿಗೆ ಸೀಮಿತ ಆಗೋ ಥರ ಮಾಡಿದರು. ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿ ಹೇಳೋ ಒಂದು ವಿಷಯ ಅಂತ ಹೇಳಿದರೆ, ಒಂದು ವೇಳೆ ಕಳೆದ ಚುನಾವಣೆ ಫೇರ್ ಎಲೆಕ್ಷನ್ ಆಗಿದ್ದರೆ, ಅಂದರೆ ನ್ಯಾಯಸಮ್ಮತವಾಗಿಯೇ ನಡೆದಿದ್ದರೆ, ಅಂದರೆ ಎದುರಾಳಿ ಪಕ್ಷಗಳಿಗೂ ಕೂಡ ಸರಿಯಾದ ಒಂದು ಅವಕಾಶಗಳ ಮೂಲಕ, ಅಂದರೆ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಿರ್ಬಂಧ ಹೇರಿ ತಾನು ಮಾತ್ರ ಏನು ಬೇಕಾದರೂ ಮಾಡ್ಬೋದು ಅನ್ನೋ ರೀತಿ ಏನು BJP ನರೇಂದ್ರ ಮೋದಿ ವರ್ತಿಸಿದ್ರು, ಅದರ ಬದಲು ಒಂದು ಮುಕ್ತವಾದಂತಹ ನ್ಯಾಯಸಮ್ಮತವಾದ ಚುನಾವಣೆ ಆಗಿದ್ದಿದ್ರೆ ಅಷ್ಟು ಸೀಟುಗಳನ್ನು BJP ಪಡೀಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಮಾತಾಡಿದರು. ಎರಡನೆಯ ಮುಖ್ಯ ಅಂಶ, ರಾಹುಲ್ ಗಾಂಧಿಯವರು ಈ ಸಂವಾದದಲ್ಲಿ ಮಾತಾಡಿದ್ದು ಜಾತಿ ಜನಗಣತಿ ಸಂಬಂಧಪಟ್ಟ ಹಾಗೆ. ಇದರಲ್ಲಿ ಮುಖ್ಯವಾಗಿ ನೀವು ಮುಂದಿನ ದಿನಗಳಲ್ಲಿ, ಅಂದರೆ 2028ನೇ ಏನು ಇಸ್ವಿಲಿ ಬರ್ತಾ ಇರ್ತಕ್ಕಂಥ ಚುನಾವಣೆಯನ್ನು ಯಾವ ರೀತಿ ಎದುರಿಸ್ತೀರಾ ಅಥವಾ ಅದಕ್ಕೆ ನೀವು ಯಾವ ರೀತಿ ತಯಾರಿ ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಗೆ ರಾಹುಲ್ ಗಾಂಧಿಯವರು ನಮ್ಮೆದುರುಗಡೆ ಇರ್ತಕ್ಕಂತಹ ಮುಖ್ಯವಾದಂಥ ವಿಷಯಗಳು ಯಾವುದಂತ ಹೇಳ್ತಾ, ಒಂದು ಅದರಲ್ಲಿ ಭಾರತದ ಸರ್ಕಾರ ಮತ್ತು ಇಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಬಿಸ್ನೆಸ್ಗಳು, ಅಂದರೆ ಕೆಲವು ಬೆರಳೆಣಿಕೆಯ ಉದ್ಯಮಪತಿಗಳು ಯಾರಿದ್ದಾರೆ, ಅಂಬಾನಿ ಅಥವಾ ಅದಾನಿ ಇರ್ಬೋದು, ಇಂಥವ್ರುಗಳ ಜೊತೆಗೆ ಇರತಕ್ಕಂಥ ಒಂದು ಅಪವಿತ್ರ ಮೈತ್ರಿ ಏನಿದೆ, ಈ ಒಂದು ಮೈತ್ರಿ, ಈ ನೆಕ್ಸಸ್ ಬಗ್ಗೆ ನಾವು ಜನರಿಗೆ ಹೇಳ್ತಾ ಇದ್ದೀವಿ. ಅದು ಬಹಳ ಮುಖ್ಯವಾದ ವಿಷಯ. ಎರಡನೇದಾಗಿ ಜಾತಿ ಜನಗಣತಿ ನಾವು ಇಶ್ಯೂ ತಗೊಂಡಿದ್ದೀವಿ. ಯಾಕೆ ಅಂತ ಹೇಳಿದರೆ, ಜಾತಿ ಜನಗಣತಿ ಯಾಕೆ ಮುಖ್ಯ ಅಂತ ಹೇಳಿದರೆ ಬಹಳ ಸಿಂಪಲ್ ಆಗಿ ರಾಹುಲ್ ಗಾಂಧಿಯವರನ್ನು ವಿವರಿಸ್ತಕ್ಕಂಥದ್ದು ನೋಡಿ. ಒಂದು ರೂಮ್ ಇದೆ, ಒಂದು ಕೊಠಡಿ ಇದೆ ಅಂತ ಹೇಳಿದರೆ ಅಲ್ಲಿ ಒಂದು ದೊಡ್ಡ ಆನೆ ಇದೆ. ಈ ದೇಶದ 90% ಜನವರ್ಗ ಯಾವುದಿದೆ ಅದನ್ನು ನಾವು ದಲಿತ, OBC ಅಥವಾ ಆದಿವಾಸಿ, ಬುಡಕಟ್ಟು ಜನ, ಈ ವರ್ಗಗಳೇನು ಹೇಳ್ತೀವಿ, ಇವರೆಲ್ಲ ಸೇರಿ 90% ಜನಸಂಖ್ಯೆ ಇದೆ. ಆದರೆ ಇವತ್ತು ಸರ್ಕಾರ ನಡೆಸ್ತಾ ಇರತಕ್ಕಂತಹ ಸರ್ಕಾರದ ಯಾವುದೇ ಕ್ಷೇತ್ರದಲ್ಲೂ ಕೂಡ ಇವರ ಪಾಲುದಾರಿಕೆ ಎಷ್ಟಿದೆ ಅಂತ ರಾಹುಲ್ ಗಾಂಧಿ ಕೇಳ್ತಾರೆ. ಯಾಕೆ ಜಾತಿ ಜನಗಣತಿ ಬೇಕು ಅಂತಂದರೆ ಸಿಂಪಲ್. 1947ನೇ ಇಸ್ವಿನಲ್ಲಿ ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ. ಕಳೆದ 6-7 ದಶಕಗಳಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದ್ದೀವಿ, ಬೇರೆ ಬೇರೆ ನೀತಿ ನಿರೂಪಣೆಗಳನ್ನು ಜಾರಿಗೊಳಿಸಿದ್ದೀವಿ. ಇದರ ಅಂತಿಮ ಪರಿಣಾಮವಾಗಿ ಏನಾಗಿದೆ, ಯಾವ ರೀತಿಯಲ್ಲಿ ಅವರ ಒಂದು ಭಾಗಿದಾರಿಕೆ ಇಡೀ ಆಡಳಿತದಲ್ಲಿ, ಈ ಅಭಿವೃದ್ಧಿಯಲ್ಲಿ ಸಾಧ್ಯ ಆಗಿದೆ ಅನ್ನೋದು ಒಂದು. ಅಂದರೆ ಅವರು ಎಷ್ಟು ಪಾಲನ್ನು ಪಡ್ಕೊಳ್ತಾ ಇದ್ದಾರೆ. ಈ ದೇಶದ ಬಹುಸಂಖ್ಯಾತ ಜನರು ದಲಿತ, ಆದಿವಾಸಿ, ಮೈನಾರಿಟಿ ಮತ್ತು OBC ಇವರು ಈ ದೇಶದ 90% ಇದ್ದರೂ ಕೂಡ
ಅವರ ಪಾಲ್ಗೊಳ್ಳುವಿಕೆ ದೇಶದ ಅಭಿವೃದ್ಧಿ ಕೆಲಸಗಳಲ್ಲಿರ್ಬೋದು, ಬಹಳ ಮುಖ್ಯವಾಗಿ ದೊಡ್ಡ ಬಿಸ್ನೆಸ್ಗಳಲ್ಲಿ ಅಥವಾ ಶಿಕ್ಷಣದಲ್ಲಿ, ಬೇರೆ ಬೇರೆ ಜಾಬ್ಗಳಲ್ಲಿ ಇವರ ಅಂದರೆ ಒಂದು ಮಾಲೀಕರ ಸ್ಥಾನ, ಉನ್ನತ ಸ್ಥಾನಗಳಲ್ಲಿ ಇವರ ಪಾಲುದಾರಿಕೆ ಎಷ್ಟಿದೆ. ದೇಶದ 200 ಪ್ರಮುಖ ಬಿಸ್ನೆಸ್ಗಳನ್ನು ತಗೊಂಡ್ರೆ ಅದರಲ್ಲಿ ಈ 90% ಜನರನ್ನು ಹೊರಗಿಡಲಾಗಿದೆ. ಅದೇ ರೀತಿ ನೀವು ಮೀಡಿಯಾವನ್ನು ತಗೊಂಡ್ರೆ ಅದರಲ್ಲಿ ಯಾರೂ ಕೂಡ ಈ ದಲಿತ ಅಂದರೆ ರಾಷ್ಟ್ರ ಮಟ್ಟದ ಮೀಡಿಯಾಗಳನ್ನು ತಗೊಂಡ್ರೆ ಅಲ್ಲಿ ನಿರೂಪಕರು ಇರ್ಬೋದು, ಆ್ಯಂಕರ್ಗಳಿರ್ಬೋದು ಅಥವಾ ಸಂಪಾದಕರು ಇರ್ಬೋದು, ಈ ರೀತಿಯ ಒಂದು ಹುದ್ದೆಗಳನ್ನು ನಾವು ತಗೊಂಡ್ರೆ ಅಲ್ಲಿ ದೇಶದ 90% ಜನರಿಂದ ಯಾರೂ ಕೂಡ ಇಲ್ಲ. ಈ ಅಂಶವನ್ನು ರಾಹುಲ್ ಗಾಂಧಿ ಅವರು ಹೇಳ್ತಾ, ಹಾಗಾಗಿ ಒಂದು ಕಡೆ ಈ ಜನರ ಅಂದರೆ 90% ಜನರ ಪಾಲ್ಗೊಳ್ಳುವಿಕೆ ಎಷ್ಟಿದೆ ಮತ್ತು ಈಗ ಇರುವ ಆಡಳಿತದಲ್ಲಿ ಯಾರು ಯಾವ ಒಂದು ಪಾತ್ರವನ್ನು ವಹಿಸ್ತಾ ಇದ್ದಾರೆ, ಇವೆಲ್ಲದರ ಒಂದು ಚಿತ್ರಣ ನಮಗೆ ಬೇಕು ಅಂತ ಹೇಳಿದರೆ, ಇವೆಲ್ಲರ ಒಂದು ಪಿಕ್ಚರ್ ನಮಗೆ ಬರಬೇಕು ಅಂತ ಹೇಳಿದರೆ ಅದಕ್ಕೆ ಜಾತಿ ಜನಗಣತಿ ಬಹಳ ಅಗತ್ಯ. ಹಾಗಾಗಿ ಇದನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ಇದು ಬಹಳ ಮುಖ್ಯ ಅನ್ನೋದನ್ನು ನಾವು ಮನವರಿಕೆ ಮಾಡ್ತೀವಿ. ಜನರಿಗೆ ಗೊತ್ತು, ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಿದೆ. ಆದರೆ BJP ಅದನ್ನು ವಿರೋಧಿಸ್ತಾ ಇದೆ. ಹಾಗಾಗಿ ಇದನ್ನು ನಾವು ಒಂದು ಅಭಿಯಾನವಾಗಿ ತಗೊಂಡು ಹೋಗ್ತೀವಿ ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಹೇಳ್ತಾರೆ. ಇನ್ನು ಈ ದೇಶದಲ್ಲಿ ಶಿಕ್ಷಣ, ಆರೋಗ್ಯಗಳು ಕೂಡ ಯಾವ ರೀತಿ ಹೋಗ್ತಾ ಇದ್ದಾವೆ ಅಂದರೆ, ಇದಕ್ಕೆ ನೀಟ್ನ ಒಂದು ಉದಾಹರಣೆಯನ್ನು ರಾಹುಲ್ ಗಾಂಧಿ ಕೊಡ್ತಾ, ಯಾವ ರೀತಿಯಲ್ಲಿ ಈ ವ್ಯವಸ್ಥೆ ಇವತ್ತಿರ್ತಕ್ಕಂಥ ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಹೇಳಿದರೆ, ನಿಮಗೆ 95%ಗಿಂತ ಜಾಸ್ತಿ ತಗೊಂಡ್ರೆ ನೀವು ಯಾವುದೇ ಸಂಸ್ಥೆಯಲ್ಲಿ ಸೀಟ್ ತೊಗೋಬೋದು. ನೀವು 80, 85, 90 ತಗೊಂಡ್ರೆ ನೀವು ಅಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರೂ ಕೂಡ ನಿಮಗೆ ದುಡ್ಡಿರಬೇಕು. ದುಡ್ಡಿದ್ರೆ ಮಾತ್ರ ನೀವು ಒಳ್ಳೆಯ ಸಂಸ್ಥೆಗಳಲ್ಲಿ ಸೀಟನ್ನು ಪಡಿಬೋದು. ಇನ್ನು ನೀವು ಬರೀ 20, 30, 40, 50 ತುಂಬ ಕಡಿಮೆ ಅಂಕಗಳನ್ನು ತೆಗೆದು ಕೂಡ ನಿಮ್ಮ ಹತ್ರ ಜಾಸ್ತಿ ದುಡ್ಡಿತ್ತು ಅಂತಂದರೆ ನೀವು ಎಲ್ಲಿ ಬೇಕಾದರೂ ಅವಕಾಶ ತಗೋಬೋದು. ಅಂದರೆ ನೀವು ಕೋಟ್ಯಾಧೀಶರಾಗಿದ್ದರೆ ನಿಮಗೆ ಅವಕಾಶ ಸಿಗುತ್ತೆ. ಅಂತಹ ಒಂದು ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಈ BJP ಸರ್ಕಾರ ರೂಪಿಸಿದೆ. ಹಾಗಾಗಿ ಈ ರೀತಿ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದೇಶ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿಯಲ್ಲಿ ಹೇಳಿದ್ದಾರೆ. ಇನ್ನು ಮೀಸಲಾತಿ ಸಂಬಂಧಪಟ್ಟಂಗೆ ಸ್ನೇಹಿತರೆ, ಅಪೂರ್ವ ರಾಮಕೃಷ್ಣನ್ ಅಂತೇಳಿ ಬೆಂಗಳೂರು ಮೂಲದ ಒಬ್ಬ ಸ್ಟೂಡೆಂಟು ರಾಹುಲ್ ಗಾಂಧಿಗೆ ಈ ಸಂವಾದದಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ. ಇವತ್ತು ಜಾತಿ ಆಧಾರಿತ ಮೀಸಲಾತಿ ಏನಿದೆ, ಇದು ಒಂದು ಸಮಸ್ಯೆಯ ಸಿಂಪ್ಟಮನ್ನು ಮಾತ್ರ ಇಟ್ಕೊಂಡು ಇರ್ತಕ್ಕಂಥ ವ್ಯವಸ್ಥೆ. ನೀವು ನಿಜವಾದ ಸಮಸ್ಯೆನ ನೀವು ಗುರುತಿಸ್ತಾ ಇಲ್ಲ. ಹಾಗಾಗಿ ಯಾವಾಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಮತ್ತು ಯಾವಾಗ ಈ ಜಾತಿ ಆಧಾರಿತ ಮೀಸಲಾತಿ ನಿಲ್ಲುತ್ತೆ ಅಂತ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅದಕ್ಕೆ ಬಹಳ ಚೆನ್ನಾಗಿ ರಾಹುಲ್ ಗಾಂಧಿ ಹೇಳ್ತಾರೆ, ನೀವು ಯಾವುದನ್ನು ಸಿಂಪ್ಟಮ್ ಅಂತ ಹೇಳ್ತಾ ಇದ್ದೀರೋ ಆ ಸಿಂಪ್ಟಮ್ ನಿಜವಾಗಿ ಸಿಂಪ್ಟಮ್ ಅಲ್ಲ, ಅದೇ ದೊಡ್ಡ ರೋಗ ಈ ದೇಶದಲ್ಲಿ ಅಂಥೇಳಿ. ಅದಕ್ಕೆ ಅವರು ಅಂಕಿಅಂಶಗಳನ್ನು ಕೂಡ ಕೊಡ್ತಾರೆ. ನೋಡಿ, ಈ ದೇಶದಲ್ಲಿ ನಾವು ಬಜೆಟ್ ಅಂತ ಏನು ಮಾಡ್ತೀವಿ, ಸರ್ಕಾರದ ಬಜೆಟಲ್ಲಿ, ಆ ಬಜೆಟಲ್ಲಿ 100 ರೂಪಾಯಿಯನ್ನು ತಗೊಂಡ್ರೆ ಅದರಲ್ಲಿ ಯಾವ್ಯಾವ ರೀತಿ ಖರ್ಚಾಗುತ್ತೆ, ಯಾರಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದರೆ ಕೇವಲ 10 ಪೈಸೆ, ಅಂದರೆ 100 ರೂಪಾಯಿದಲ್ಲಿ ಕೇವಲ 10 ಪೈಸೆ ಮಾತ್ರ ಆದಿವಾಸಿ ಬುಡಕಟ್ಟು ಜನಕ್ಕೆ ಹೋಗುತ್ತೆ. ಕೇವಲ 5 ರೂಪಾಯಿ ದಲಿತ ಸಮುದಾಯಗಳಿಗೆ ಹೋಗುತ್ತೆ. ಇನ್ನು ಕೇವಲ 5 ರೂಪಾಯಿ OBC ವರ್ಗಕ್ಕೆ ಹೋಗುತ್ತೆ. ಅಂದರೆ 100 ರೂಪಾಯಿಲಿ 10 ರೂಪಾಯಿ ಈ ದೇಶದ 90% ಜನಕ್ಕೆ ಹೋಗುತ್ತೆ. ಇನ್ನು 90 ರೂಪಾಯಿ ಈ ದೇಶದ ಬರೀ 10% ಜನಕ್ಕೆ ಹೋಗುತ್ತೆ. ಅದಕ್ಕೆ ಅವರೇ ಹೇಳೋದು, ನಾನು ಮಾಡಿರೋ ಒಂದು ಸಮೀಕ್ಷೆ ಪ್ರಕಾರ ಇವತ್ತು ನಮ್ಮ ಸರ್ಕಾರ, ಭಾರತ ಸರ್ಕಾರ ಏನಿದೆ, ಇದರಲ್ಲಿ ಸಂಪೂರ್ಣ ನೀತಿ ನಿರೂಪಣೆಗಳನ್ನು ಮಾಡ್ತಾ, ಇದರ ಹಣಕಾಸು ನೀತಿ ನಿರೂಪಣೆಗಳನ್ನು ಮಾಡುವಂತಹ ಪ್ರಮುಖ 70 ಮಂದಿ ಅಧಿಕಾರಿಗಳಲ್ಲಿ, ಬ್ಯೂರೋಕ್ರಾಟ್ಸಲ್ಲಿ ಕೇವಲ ಒಬ್ಬ ಆದಿವಾಸಿ ಇದ್ದಾರೆ, ಕೇವಲ 3 ಜನ ದಲಿತ್ಸ್ ಇದ್ದಾರೆ, ಕೇವಲ 3 ಜನ OBC ಇದ್ದಾರೆ, ಒಬ್ಬ ಮೈನಾರಿಟಿ ಇದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಸೊ ಇಡೀ ದೇಶದ ನೀತಿ ನಿರೂಪಣೆಗಳನ್ನು ಮಾಡುವ ವಿಷಯದಲ್ಲಿ ಕೇವಲ 10% ಜನರನ್ನು ಪ್ರತಿನಿಧಿಸ್ತಕ್ಕಂಥ ಜನ ಸಮುದಾಯದವರು ಅಲ್ಲಿ ಇದ್ದಾರೆ. ಅವರು ಉಳಿದ ಎಲ್ಲರ ಹಣೆ ಬರವನ್ನು ಬರಿತಾ ಇದ್ದಾರೆ. ಇದು ಎಷ್ಟು ಸರಿ ಅನ್ನುವ ಒಂದು ಪ್ರಶ್ನೆಯನ್ನು ರಾಹುಲ್ ಗಾಂಧಿಯವರು ಇದರಲ್ಲಿ ಎತ್ತಾರೆ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಈ ದೇಶದ ದೊಡ್ಡ ಸಮೂಹವನ್ನು ಜಾತಿಯ ಆಧಾರದಲ್ಲಿ, ವರ್ಗದ ಆಧಾರದಲ್ಲಿ ಹೊರಗಿಡುವಂತಹ ಒಂದು ವ್ಯವಸ್ಥೆ ಇದ್ದಾಗ, ಜಾತಿ ಆಧಾರದಲ್ಲಿ ಹೊರಗಿಡೋದೇ ದೊಡ್ಡ ಸಮಸ್ಯೆ ಆಗಿರುವಾಗ ಜಾತಿ ಆಧಾರದಲ್ಲಿ ಮೀಸಲಾತಿ ಬೇಡ ಅಂತ ಹೇಗೆ ಹೇಳ್ತೀರಿ? ಹಾಗಾಗಿ ರಾಹುಲ್ ಗಾಂಧಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಯಾವಾಗ ನಮ್ಮ ದೇಶದಲ್ಲಿ ನ್ಯಾಯವಾದಂತಹ ವ್ಯವಸ್ಥೆ ಎಲ್ಲ ಕಡೆನೂ ಇರೋಕ್ಕೆ ಸಾಧ್ಯನೋ, ಯಾವಾಗ ಈ ಭಾರತ ಫೇರ್
ಪ್ಲೇಸ್ ಆಗುತ್ತೋ, ಅಂದರೆ ಯಾವಾಗ ಭಾರತದಲ್ಲಿ ನಿಜವಾಗಿ ಸಮಾನತೆ ಆಗುತ್ತೋ ಅವತ್ತು ಖಂಡಿತ ಕೂಡ ನಾವು ಈ ಜಾತಿ ಆಧಾರಿತ ಮೀಸಲಾತಿಯನ್ನು ತೆಗೆದುಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಈ ವಿಷಯ ಅರ್ಥ ಮಾಡ್ಕೊಳ್ದಾನೆ ಅಮಿತ್ ಶಾ ಆದಿಯಾಗಿ BJPಯವರು ರಾಹುಲ್ ಗಾಂಧಿ ಮೀಸಲಾತಿ ತೆಗಿಬೇಕು ಅಂತ ಮಾತಾಡ್ತಿದ್ದಾರೆ, ತೆಗಿತೀವಿ ಅಂತ ಹೇಳ್ತಿದ್ದಾರೆ ಅಂತೇಳಿ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ಸ್ನೇಹಿತರೆ, ರಾಹುಲ್ ಗಾಂಧಿ ಹೇಳಿರುವಂತಹ ಒಂದು ಮಾತು, ಅವರ ನಿಲುವು ತುಂಬ ವೈಜ್ಞಾನಿಕವಾಗಿದೆ. ಯಾಕಂತ ಹೇಳಿದರೆ ಈ ದೇಶದಲ್ಲಿ ಜಾತಿ ಆಧಾರಿತ ಮೀಸಲಾತಿ ಇರೋದಕ್ಕೆ ಕಾರಣವೇ ಜಾತಿ ಆಧಾರಿತ ತಾರತಮ್ಯ. ಸೊ ನೀವು ಯಾವಾಗ ಈ ದೇಶದಲ್ಲಿ ಈ ದೇಶದ ಜನರು ಜಾತಿ ಆಧಾರದಲ್ಲಿ ಇನ್ನೊಬ್ಬನ್ನ ಮೇಲು ಕೀಳು ಅಂತ ನೋಡೋ ಅಂಥದ್ದನ್ನು ಅಥವಾ ತಾರತಮ್ಯ ಮಾಡುವಂಥದ್ದನ್ನು, ದೂರ ಇಡುವಂಥದ್ದನ್ನು, ಹೊರಗಡೆ ಅಂದರೆ ಮನೆಯಿಂದ ಹೊರಗಡೆ ಇಡುವಂಥದ್ದನ್ನು ಇದೆಲ್ಲವರೆಗೂ ಯಾವಾಗ ಬಿಡ್ತಾರೋ ಅವತ್ತು ಖಂಡಿತ ಈ ಮೀಸಲಾತಿ ಸಹ ಅಗತ್ಯ ಇರೋದಿಲ್ಲ. ಈಗ ನೋಡಿ, ರಾಹುಲ್ ಗಾಂಧಿ ಆಡಿರೋ ಮಾತುಗಳಲ್ಲಿ ಅವರು ಚೀನಾವನ್ನು ಹೊಗಳಿದ್ರು, ಭಾರತವನ್ನು ತೆಗಳಿದ್ರು ಅನ್ನೋ ಒಂದು ಅಪಪ್ರಚಾರವನ್ನು BJPಯ IT ಸೆಲ್ ಮಾಡ್ತಾರೆ. ನಿಜನಾ ಇದು? ಖಂಡಿತ ಅಲ್ಲ. ಅಲ್ಲಿ ಒಬ್ಬ ಮಾಂಕ್ ಅನ್ನುವ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ನೀವು ಇವತ್ತು ತುಂಬ ಜನ ಭಾರತದಿಂದ ಕಳೆದ ಒಂದು 10-15 ವರ್ಷಗಳಲ್ಲಿ ಲಕ್ಷಾಂತರ ಜನ ಯುವಕರು ಭಾರತದಿಂದ ಅಮೇರಿಕಾ ಅಥವಾ ಬೇರೆ ಬೇರೆ ಯುರೋಪ್ನ ದೇಶಗಳಿಗೆ ವಲಸೆ ಹೋಗಿದ್ದಾರೆ ಅವಕಾಶಗಳನ್ನು ಹುಡುಕೊಂಡು. ಇವರನ್ನು ನೀವು ವಾಪಸ್ ಕರ್ಕೊಳ್ಳೋ ದೃಷ್ಟಿಯಿಂದ ಅಥವಾ ಭಾರತದಲ್ಲೇ ಯುವಕರಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡುವ ದೃಷ್ಟಿಯಿಂದ ಏನು ಮಾಡ್ತೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಅವನು ಕೇಳ್ತಾನೆ. ಅದಕ್ಕೆ ರಾಹುಲ್ ಗಾಂಧಿ ಬಹಳ ಚೆನ್ನಾಗಿ ಒಂದು ಬಹಳ ತಾತ್ವಿಕ ರೀತಿಯಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಇದು ರಾಹುಲ್ ಗಾಂಧಿಯವರ ಒಂದು ತಿಳುವಳಿಕೆ, ಅಂದರೆ ನಮ್ಮ ವ್ಯವಸ್ಥೆಯ ಬಗ್ಗೆ ಮತ್ತು ಈ ದೇಶದ ಭವಿಷ್ಯದ ಬಗ್ಗೆ ಯಾವ ರೀತಿಯ ಒಂದು ಸ್ಪಷ್ಟ ತಿಳುವಳಿಕೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಕನ್ನಡಿ ಹಿಡಿಯುವಂಥ ಮಾತು. ನೋಡಿ, ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವ ರೀತಿ ಏರ್ಪಾಡುಗಳಿರುತ್ತೆ ಅಂತ ಹೇಳಿದರೆ, ಒಂದು ಉತ್ಪಾದನೆ ಮಾಡ್ತಕ್ಕಂಥ ಉತ್ಪಾದನೆಯನ್ನು ಸಂಘಟಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಇನ್ನೊಂದು ಕಡೆ ಬಳಕೆಯನ್ನು ಅಂದರೆ ಕನ್ಸಂಪ್ಷನನ್ನು ಸಂಘಟಿಸುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಕೆಲವು ದಶಕಗಳ ಹಿಂದೆ ಈ ಉತ್ಪಾದನೆ ಮತ್ತು ಬಳಕೆ, ಪ್ರೊಡಕ್ಷನ್ ಮತ್ತು ಕನ್ಸಂಪ್ಷನ್ ಇವೆರಡನ್ನೂ ಕೂಡ ಪಶ್ಚಿಮದ ದೇಶಗಳು ಸಂಘಟನೆ ಮಾಡ್ತಾಯಿದ್ದು ಕೂಡ ಭಾರತದಲ್ಲೂ ಕೂಡ ದೊಡ್ಡ ಮಟ್ಟದ ಉತ್ಪಾದನೆ ನಡೀತಾ ಇತ್ತು, ಪ್ರೊಡಕ್ಷನ್ ಆಗ್ತಾಯಿತ್ತು. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದರೆ ಪರಿಸ್ಥಿತಿ ಉಲ್ಟಾಗಿದೆ. ಇವತ್ತು ಪಶ್ಚಿಮದ ದೇಶಗಳಾಗಲಿ ಭಾರತವಾಗಲಿ ಉತ್ಪಾದನೆಯನ್ನು ಸಂಘಟಿಸ್ತಾ ಇಲ್ಲ. ಯಾಕಂದರೆ ಇಲ್ಲಿ ಉತ್ಪಾದನೆ ತುಂಬ ಕಡಿಮೆ ಆಗಿದೆ, ಇಲ್ಲಿ ಕನ್ಸಂಪ್ಷನ್ ಆಗ್ತಾಯಿದೆ ಹೆಚ್ಚಾಗಿ. ಇವತ್ತು ನಮ್ಮ ಅಮೇರಿಕದ ಒಬ್ಬ ವ್ಯಕ್ತಿ ಆಗಲಿ ಅಥವಾ ಭಾರತದ ಒಬ್ಬ ವ್ಯಕ್ತಿ ಆಗಲಿ ಬಳಸ್ತಕ್ಕಂಥ ಒಂದು ಮೊಬೈಲ್ ಇರ್ಬೋದು ಅಥವಾ ಯಾವುದೇ ಗ್ಯಾಜೆಟ್ ಇರ್ಬೋದು, ಯಾವುದೇ ಉಪಕರಣ ಇರ್ಬೋದು, ಎಲ್ಲದೂ ಕೂಡ ಚೀನಾದಲ್ಲಿ ತಯಾರಾದಂತಹ ವಸ್ತುಗಳು. ಅಂದರೆ ಉತ್ಪಾದನೆ ನಡೀತಾ ಇರ್ತಕ್ಕಂಥದ್ದು ಎಲ್ಲಿಯಪ್ಪ ಅಂತ ಹೇಳಿದರೆ ಅದು ಚೀನಾದಲ್ಲಿ. ಇದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥವ್ರು ನಮ್ಮ ದೊಡ್ಡ ಬಿಸ್ನೆಸ್ಮನ್ಗಳು. ಇವರಿಗೆ ಈಗ ಇಲ್ಲಿರ್ತಕ್ಕಂಥ ಪ್ರಮುಖ ನೀವು ಏನು ಇಂಡಸ್ಟ್ರಿಗಳು ಇವತ್ತು ಆರ್ಥಿಕ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಉದ್ಯಮಗಳು ಅಂತ ತಗೊಂಡ್ರೆ ಅದರಲ್ಲಿ ಯಾರೂ ಕೂಡ ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಅಂಬಾನಿ ತಗೊಳ್ಳಿ ಅಥವಾ ಅದಾನಿ ತಗೊಳ್ಳಿ, ಇವರ್ಯಾರು ನಿಜವಾಗಿಯೂ ಉತ್ಪಾದನೆಯನ್ನು ಮಾಡ್ತಾ ಇಲ್ಲ. ಬದಲಿಗೆ ನಾವುಗಳು ಚೀನಾ ಏನು ಉತ್ಪಾದನೆ ಮಾಡ್ತಾ ಇದೆ ಅದಕ್ಕೆ ಬಳಕೆದಾರರಾಗಿದ್ದೀವಿ. ಅದು ಬಿಟ್ಟರೆ ನಮ್ಮ ದೇಶದಲ್ಲಿ IT ಇಂಡಸ್ಟ್ರಿ ಇದೆ. ಈ IT ಇಂಡಸ್ಟ್ರಿಯಲ್ಲಿ ತೊಡಗಿರ್ತಕ್ಕಂಥದ್ದು 1-2-3% ಅಷ್ಟೇ. ನಿಜವಾಗಿಯೂ ಒಂದು ವ್ಯವಸ್ಥೆ, ಒಂದು ಆರ್ಥಿಕ ವ್ಯವಸ್ಥೆ ಯಾವ ಉತ್ಪಾದನೆ ಮೇಲೆ ನಡೆಯುತ್ತೆ ಅದು ನಮ್ಮಲ್ಲಿ ನಡೀತಾ ಇಲ್ಲ. ಹಾಗಂತ ಹಿಂದೆ ಆ ರೀತಿ ಇರಲಿಲ್ಲ, ಇವತ್ತು ಆ ರೀತಿ ವ್ಯವಸ್ಥೆ ಬದಲಾಗಿದೆ. ಇದು ತಡಿಬೇಕು. ನಮ್ಮ ದೇಶದಲ್ಲಿ ಇವತ್ತು ಕೂಡ ಒಳ್ಳೆಯ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಇದೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಮೊರಾದಾಬಾದ್ನಲ್ಲಿ ಬ್ರಾಸ್ ಪ್ರೊಡಕ್ಷನ್ ನಡೀತಾ ಇದೆ, ಅಂದರೆ ಹಿತ್ತಾಳೆಯ ಒಂದು ಉತ್ಪಾದನೆ ನಡೀತಾ ಇರತಕ್ಕಂಥದ್ದು. ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಜೀನ್ಸ್ ಪ್ಯಾಂಟ್ಗಳು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು. ಸೂರತ್ನಲ್ಲಿ ಡೈಮಂಡ್ ಉತ್ಪಾದನೆ, ಇವೆಲ್ಲವುಗಳನ್ನು ಕೂಡ ಉದಾಹರಣೆ ಕೊಟ್ಟು, ಆದರೆ ನಮ್ಮ ಇಡೀ ಭಾರತದ ಆರ್ಥಿಕ ನೀತಿಗಳು, ವ್ಯವಸ್ಥೆಗಳು ಈ ಒಂದು ಉತ್ಪಾದನೆ ಅಂದರೆ ಕೈಗಾರಿಕಾ ಉತ್ಪಾದನೆಗೆ ಪೂರಕವಾಗಿ ಇಲ್ಲ. ಇವತ್ತು ಸಣ್ಣ ಮತ್ತು ಮಧ್ಯಮ ವರ್ಗದ ಏನು ಬಿಸ್ನೆಸ್ಮನ್ಗಳು, ಉದ್ಯಮಗಳು ಏನಾದರೂ ಮಾಡೋಣ, ನಾವು ಕೂಡ ಒಂದಷ್ಟು ಈ ಇಂಡಸ್ಟ್ರಿಯನ್ನು ಮಾಡೋಣ ಅಂತ ಹೋದರೆ ಅವರ ವಿರುದ್ಧವಾಗಿಯೇ ಎಲ್ಲ ನಡೀತಾ ಇದೆ. ನೀವು ಹೋಗಿ ನಮ್ಮ ದೇಶದಲ್ಲಿ ಸ್ಕೂಟರ್ಗಳನ್ನು ತಯಾರಿಸ್ತಕ್ಕಂಥ ಒಂದು ಸಣ್ಣ ಪುಟ್ಟ ಉದ್ಯಮಗಳನ್ನು ಹೋಗಿ ಮಾತಾಡಿಸ್ಕೊಂಡು ಬನ್ನಿ, ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ರಾಹುಲ್ ಗಾಂಧಿ ಕೇಳ್ತಾರೆ. ಅಂದರೆ ಇಡೀ ವ್ಯವಸ್ಥೆಯೇ ಅಂಥವರ ವಿರುದ್ಧವಾಗಿದೆ. ನೀವು ಏನನ್ನೇ ಆದರೂ ಕೂಡ ಚೀನಾದಿಂದ ತರಿಸ್ಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿಟ್ಕೊಂಡಿದ್ದಾರೆ. ಈ ರೀತಿ ಇರೋದರಿಂದ ಖಂಡಿತವಾಗಿಯೂ ನಮ್ಮ ದೇಶ ಅಭಿವೃದ್ಧಿ ಆಗೋದಿಲ್ಲ ಅಂತ ರಾಹುಲ್ ಗಾಂಧಿ ಹೇಳ್ತಾರೆ. ಸ್ನೇಹಿತರೆ, ಈ ಒಂದು ರಾಹುಲ್ ಗಾಂಧಿಯವರ ಅಭಿಪ್ರಾಯದಲ್ಲಿ
ಚೀನಾ ಪರವಾದ ನಿಲುವು ಏನಿದೆ ಹೇಳಿ? ನಿಜವಾಗಿಯೂ ಅವರು ಚೀನಾ ಏನು ಇವತ್ತೊಂದು ಏಕಸ್ವಾಮ್ಯ ಪಡ್ಕೊಂಡಿದೆ ಪ್ರೊಡಕ್ಷನಲ್ಲಿ, ಆ ಜಾಗವನ್ನು ನಾವು ಆಕ್ರಮಿಸಬೇಕು ಅಥವಾ ನಾವು ಕ್ರಮಿಸಬೇಕು ಅಂಥೇಳಿ ಮಾತಾಡ್ತಾ ಇದ್ದಾರೆ ಹೊರತು, ಭಾರತ ಕೂಡ ಉತ್ಪಾದನೆಯಲ್ಲಿ ಮುಂದೆ ಹೋಗಬೇಕು, ಇಲ್ಲೂ ಕೂಡ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು, ಇಲ್ಲೂ ಕೂಡ ಕೃಷಿ ಅಭಿವೃದ್ಧಿ ಆಗಬೇಕು ಅಂತ ಮಾತಾಡ್ತಾರೆ ಹೊರತು ಅವರು ಚೀನಾವನ್ನು ಎಲ್ಲೂ ಹೊಗಳಿಲ್ಲ. ಮತ್ತು ರಾಹುಲ್ ಗಾಂಧಿ ಅವರು ಕೊಡುವಂಥ ಇನ್ನೊಂದು ಉದಾಹರಣೆ ಅಂತ ಹೇಳಿದರೆ, ನಮ್ಮ ದೇಶದ 25 ಉದ್ಯಮಪತಿಗಳ ಸುಮಾರು 16 ಲಕ್ಷ ಕೋಟಿ ಸಾಲವನ್ನು ನಮ್ಮ ಸರ್ಕಾರ ಮತ್ತು ಬ್ಯಾಂಕ್ಗಳು ಮನ್ನಾ ಮಾಡಿದ್ದಾವೆ. ಇದನ್ನು ಪ್ರಶ್ನೆ ಮಾಡ್ತಾರೆ. ಅಲ್ಲ, 25 ಜನ ಏನು ಮಾಡಿದ್ದಾರೆ? ಅವರು ಏನು ಕೊಡುಗೆ ಕೊಟ್ಟಿದ್ದಾರೆ ಈ ದೇಶಕ್ಕೆ? ಯಾವ ಉತ್ಪಾದನೆಯನ್ನು ತಂದು ಹೆಚ್ಚು ಮಾಡಿದ್ದಾರೆ? ಯಾವ ಕೈಗಾರಿಕೆಯನ್ನು ಬೆಳೆಸಿದ್ದಾರೆ? ಯಾತಕ್ಕೋಸ್ಕರ ಅವರಿಗೆ ಈ ರೀತಿಯ 16 ಲಕ್ಷ ಕೋಟಿ ಅವರು ಮಾಡಿರ್ತಕ್ಕಂಥ ಸಾಲವನ್ನು ಸರ್ಕಾರ ಮನ್ನಾ ಮಾಡಿದೆ? ಇದೇ ರೀತಿಯಲ್ಲಿ ಮಧ್ಯಮ ಗಾತ್ರದ, ಸಣ್ಣ ಗಾತ್ರದ ಎಷ್ಟು ಉದ್ಯಮಗಳಿಗೆ ನೀವು ಮನ್ನಾ ಮಾಡಿದ್ದೀರ ಅಂತೇಳಿದರೆ 1 ಪೈಸೆ ಕೂಡ ಮನ್ನಾ ಮಾಡಿಲ್ಲ. ನಿಜವಾಗಿಯೂ ಉತ್ಪಾದನೆ ಮಾಡ್ತಾ ಇರ್ತಕ್ಕಂತಹ ಕೃಷಿ ಉತ್ಪಾದಕರಾದಂತಹ ರೈತರ ಸಾಲವನ್ನು ಕೂಡ ಈ BJP ಸರ್ಕಾರ ಮನ್ನಾ ಮಾಡ್ತಾ ಇಲ್ಲ. ಹಾಗಿರುವಾಗ ಕೇವಲ 25 ಬಿಲಿಯನೇರ್ಗಳು ಅಂದರೆ ಶತಕೋಟ್ಯಾಧಿಪತಿಗಳ ಸಾಲಗಳನ್ನು ನೀವು ಮನ್ನಾ ಮಾಡಿ ದೇಶವನ್ನು ಹೇಗೆ ಬೆಳೆಸ್ತೀರಾ? ಸೊ ಈ ರೀತಿ ಮಾಡೋದ್ರಿಂದ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಹೆಚ್ಚು ಅವಕಾಶಗಳು ಕೂಡ ಕ್ರಿಯೇಟ್ ಆಗೋದಿಲ್ಲ. ಹಾಗಾಗಿ ಯಾವಾಗ ಈಗ ಸಾಮಾನ್ಯ ಯುವಕರಿಗೆ ಒಂದು ತಾವು ಕೂಡ ಬ್ಲೂ ಕಾಲರ್ ಜಾಬ್ಗಳನ್ನು ಪಡ್ಕೋಬೇಕು ಅಂತ ಒಂದು ಆಸೆ ಇರುತ್ತೆ, ಬಯಕೆ ಇರುತ್ತೆ. ಅದು ಯಾವಾಗ ಸಾಧ್ಯ ಅಂತ ಹೇಳಿದರೆ, ನೀವು ನಮ್ಮ ದೇಶವನ್ನು ಒಂದು ನಿಜವಾದ ಉತ್ಪಾದಕ ರಾಷ್ಟ್ರವಾಗಿ ಮಾಡಿದಾಗ, ನಿಜವಾದ ಒಂದು ಬಳಕೆಯನ್ನು ಸರಿಯಾಗಿ ಸಂಘಟನೆ ಮಾಡಿದಾಗ, ನಮ್ಮ ದೇಶದಲ್ಲಿ ದೊಡ್ಡ ಮಾರ್ಕೆಟ್ ಇದೆ, ಅದೇ ರೀತಿಯಲ್ಲಿ ದೊಡ್ಡ ರಿಸೋರ್ಸ್ಗಳಿದೆ, ದೊಡ್ಡ ಮಟ್ಟದ ರಿಸೋರ್ಸ್ಗಳಿದೆ. ಇದನ್ನು ಸರಿಯಾಗಿ ಬಳಕೆ ಮಾಡಿಕೊಂಡು ಈ ದೇಶದ ಕೈಗಾರಿಕೆಯನ್ನು ಬೆಳೆಸಿದಾಗ ಮಾತ್ರ ನಾವು ನಿಜವಾಗಿಯೂ ಹೆಚ್ಚು ಅವಕಾಶಗಳನ್ನು, ಅಪಾರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ. ಆವಾಗ ಬೇರೆ ದೇಶಗಳಿಗೆ ಹೋಗಬಹುದಾದಂತಹ ಏನು ಪ್ರತಿಭಾ ಪಲಾಯನ ಅಂತ ನಾವು ಮಾತಾಡ್ತೀವಿ, ಸೊ ಆ ರೀತಿಯಾಗಿ ಯುವಕರು ವಲಸೆ ಹೋಗುವುದು ತಪ್ಪುತ್ತೆ. ನಮ್ಮ ದೇಶದಲ್ಲಿ ಹೆಚ್ಚು ಅವಕಾಶಗಳು ಕ್ರಿಯೇಟ್ ಆಗುತ್ತೆ. ಕಳೆದ 10-15 ವರ್ಷಗಳಲ್ಲಿ ಈ ಒಂದು ಪ್ರಕ್ರಿಯೆ ಸಂಪೂರ್ಣ ನಷ್ಟ ಆಗಿದೆ ಅಥವಾ ಸಂಪೂರ್ಣ ಸ್ಥಗಿತವಾಗಿದೆ. ಇವತ್ತು ಕೆಲವೇ ಜನರಿಗೆ ಓಪನ್ ಆಗಿರ್ತಕ್ಕಂತಹ ಅವಕಾಶಗಳನ್ನು ನೀವು ಎಲ್ಲರಿಗೂ ಕೂಡ ಹೆಚ್ಚು ಮಾಡಿ, ಅದಕ್ಕೆ ವಿಕೇಂದ್ರೀಕರಣ ಮಾಡಿ. ಆವಾಗ ಖಂಡಿತವಾಗಿಯೂ ಕೂಡ ಇವತ್ತು ಯಾರು ಮೇಲ್ಜಾತಿಯಿಂದ ಬಂದಂಥವ್ರು ಅಥವಾ ಈಗ ಮೀಸಲಾತಿ ನಮಗೆ ಕಡಿಮೆ ಇದೆ, ನಾವು ಮಾಡದೇ ಇರೋ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ, ನಾವೇನು ತಪ್ಪು ಮಾಡಿದ್ದೀವಿ ಅಂತೇಳಿ ಇವತ್ತು ಮೇಲ್ಜಾತಿಗಳ ಏನು ಜನರಲ್ ಕ್ಯಾಟಗರಿಲಿರೋರು ಕೇಳ್ತಿದ್ದಾರೆ. ಇವತ್ತು ಅವರಿಗೂ ಕೂಡ 10% ಮೀಸಲಾತಿ ಇದೆ ಅನ್ನೋದು ಬೇರೆ ಪ್ರಶ್ನೆ. ಆದರೂ ಕೂಡ ಅವರ ಈ ಪ್ರಶ್ನೆಯನ್ನು ಅಡ್ರೆಸ್ ಮಾಡಿದ ರಾಹುಲ್ ಗಾಂಧಿ ಹೇಳ್ತಾರೆ, ನೋಡಿ ಈಗ ನೀವು ಕೂಡ ಮನಸ್ಸು ಮಾಡಿದರೆ, ಅಂದರೆ ಅಮೇರಿಕದಲ್ಲಿರ್ತಕ್ಕಂಥ ಈ ಎಲೈಟ್ ಸ್ಟೂಡೆಂಟ್ಸು ಕೂಡ ನೀವು ಮನಸ್ಸು ಮಾಡಿದರೆ ಅಂಬಾನಿ ಅಥವಾ ಅದಾನಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಆ ರೀತಿ ಆಗುವಂಥ ಅವಕಾಶಗಳನ್ನೇ ಇವತ್ತಿನ ನಮ್ಮ ರಾಜಕೀಯ ವ್ಯವಸ್ಥೆ, ಭಾರತದ ರಾಜಕೀಯ ವ್ಯವಸ್ಥೆ ಮುಚ್ಚಿಬಿಟ್ಟಿದೆ, ಅದಕ್ಕೆ ಬಾಗಿಲು ಹಾಕಿಬಿಟ್ಟಿದೆ. ನೀವು ಜನರಲ್ ಕ್ಯಾಟಗರಿಯಿಂದ ಬಂದಂಥವರು ಆ ಬಾಗಿಲುಗಳನ್ನು ಓಪನ್ ಮಾಡುವ ಕೆಲಸವನ್ನು ಮಾಡಬೇಕು ಅಂಥೇಳಿ ರಾಹುಲ್ ಗಾಂಧಿ ಸಲಹೆ ಕೊಡ್ತಾರೆ. ಇಲ್ಲಿ ಹೊಸ ಹೊಸ ಅವಕಾಶಗಳು ಕ್ರಿಯೇಟ್ ಆಗ್ತಿಲ್ಲ, ಬದಲಿಗೆ ಇರುವ ಯುವಕರು ಇರುವ ಉದ್ಯೋಗಗಳನ್ನು ಕೂಡ ಕಳ್ಕೊಂಡು ನಿರುದ್ಯೋಗ ತುಂಬ ಅಪಾಯಕಾರಿ ಮಟ್ಟದಲ್ಲಿ ಜಾಸ್ತಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಸಣ್ಣ ಉದ್ಯಮಗಳನ್ನು ಅಥವಾ ಮಧ್ಯಮ ವರ್ಗದ ಉದ್ಯಮಗಳನ್ನು ಬೆಳಿಲಿಕ್ಕೆ ಬಿಡದಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಕೇವಲ ಕೆಲವು ಜನರಿಗೆ ಅನುಕೂಲಕರವಾದಂಥ ಪರಿಸ್ಥಿತಿಯನ್ನು ಇವತ್ತಿನ ವ್ಯವಸ್ಥೆ ನಿರ್ಮಾಣ ಮಾಡಿರತಕ್ಕಂಥದ್ದು. ಅದನ್ನು ಮೋದಿ ಸರ್ಕಾರ, BJP ಸರ್ಕಾರ, ಈ RSS ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ ವ್ಯವಸ್ಥೆ ಕ್ರಿಯೇಟ್ ಮಾಡಿರೋದು ಬಹಳ ಅನ್ಯಾಯಕರ ಮತ್ತು ಅಸಮಾನತೆಯನ್ನು ಜಾಸ್ತಿ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ. ಹಾಗಾಗಿ ಇದಕ್ಕೆ ರಾಹುಲ್ ಗಾಂಧಿ ಒಂದು ಪ್ರಬಲವಾದ ವಿರೋಧವನ್ನು ಅವರ ಮಾತುಗಳ ಮೂಲಕ ಹೇಳಿದ್ದಾರೆ. ಹಾಗಾಗಿ ಈ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರ ಒಂದು ನಿಲುವು ತುಂಬ ಕರೆಕ್ಟ್ ಆಗಿದೆ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ BJP ಅವರು ಏನೇನೋ ಬಾಯಿ ಬಿಡಿಸ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಇಂಟರ್ವ್ಯೂ ಅವರು ಕೇಳ್ತಾರೆ, ನೀವು ನಡೆಸಿದ ಕ್ಯಾಂಪೇನ್ಗಳ ಬಗ್ಗೆ ಹೇಳಿ ಅಂತ ಕೇಳಿದಾಗ ರಾಹುಲ್ ಗಾಂಧಿಯವರು ಕಳೆದ ಚುನಾವಣೆಗೆ ಹಿಂದೆ ಒಂದು ಭಾರತ್ ಜೋಡೋ ಯಾತ್ರೆ ಮತ್ತು ನ್ಯಾಯ ಯಾತ್ರೆ ಅಂತ 2 ಮಾಡಿದರು. ಅದುಗಳ ಬಗ್ಗೆ ಮಾಹಿತಿ ಕೊಡ್ತಾ, ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನಾನು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಪಾದಯಾತ್ರೆ ಮಾಡುವಾಗ ದಾರಿಯಲ್ಲಿ ಬರುವಾಗ ನನಗೆ ಒಂದು ಪ್ರಶ್ನೆ ಬಹಳ ಮುಖ್ಯವಾಗಿ ಕಾಡಲಿಕ್ಕೆ ಶುರುವಾಯಿತು. ನಾನು 2004ರಿಂದ ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಭಾಗವಹಿಸಿದ್ದೀನಿ. ಆದರೆ
ನಾವು ದಿನನಿತ್ಯ ನಮ್ಮನ್ನು ಭಾಳಷ್ಟು ಜನ ಮಾತಾಡಿಸ್ತಾರೆ. ಎಲ್ಲೂ ಕೂಡ ನಾವು ರಾಜಕಾರಣಿಗಳು ಭಾಷಣ ಮಾಡುವಾಗ ಇರ್ಬೋದು, ಬೇರೆ ಬೇರೆಯ ನಾವು ಇನ್ನೊಬ್ಬರನ್ನ ನಿಂದಿಸ್ತೀವಿ, ದ್ವೇಷ ಮಾಡ್ತೀವಿ ಅಥವಾ ವಾಚಾಮಗೋಚರವಾಗಿ ಬೈತೀವಿ. ಆದರೆ ನಮ್ಮ ಬಾಯಿಂದ ಪ್ರೀತಿ ಅನ್ನುವ ಒಂದು ಪದ ಎಲ್ಲೂ ಕೂಡ ಬರೋದೇ ಇಲ್ವಲ್ಲ. ಇದು ನನಗೆ ಬಹಳ ಕಾಡಲಿಕ್ಕೆ ಶುರುವಾಯಿತು. ಆವಾಗ ನಾನು ಯೋಚನೆ ಮಾಡಿದೆ, ಯಾಕೆ ನಾವು ಬರೀ ದ್ವೇಷವನ್ನೇ ಇಟ್ಕೊಂಡು ಹೋಗಬೇಕು. ನಾವು ಪ್ರೀತಿ ಅನ್ನುವ ಒಂದು ಪದವನ್ನೇ ಇಟ್ಕೊಂಡು ನಾನು ಅದನ್ನು ಮೊಹಮ್ಮದ್ ಕಾ ದುಖಾನ್ ಅಥವಾ ಅವರೇನು ಪ್ರೀತಿಯ ಅಂಗಡಿ ತೆರಿತೀನಿ ಅಂತ ಹೇಳಿದರು, ಆ ಒಂದು ಪ್ರೀತಿ ಅನ್ನೋ ಪದವನ್ನೇ ಇಟ್ಕೊಂಡು ನಾನು ರಾಜಕಾರಣ ಯಾಕೆ ಮಾಡಬಾರ್ದು ಅಂಥೇಳಿ ನಾನು ಪ್ರಯತ್ನ ಮಾಡಿದಾಗ ನಿಮಗೆ ದ್ವೇಷ, ಸಿಟ್ಟು ಇದರಿಂದ ನೀವು ಏನು ಮಾಡಿ ನಿಮಗೇನು ಲಾಭ ಬರುತ್ತೋ ಅದಕ್ಕಿಂತ ಹೆಚ್ಚು ಲಾಭ ನನಗೆ ಈ ಪ್ರೀತಿ ಅನ್ನೋದನ್ನು ಇಟ್ಕೊಂಡು ಹೋದಾಗ ಬಂತು ಅನ್ನೋ ಮಾತನ್ನು ರಾಹುಲ್ ಗಾಂಧಿ ಬಹಳ ಮಾರ್ಮಿಕವಾಗಿ ಹೇಳಿದರು. ಅದನ್ನು ಹೇಳ್ತಾನೆ ಅವರು ನಮ್ಮ ದೇಶ ಅಂದರೆ ಈ ಭಾರತ ಇದೆಯಲ್ಲ, ಈ ಭಾರತದ ಬಗ್ಗೆ BJPಯವರಿಗೆ ಅರ್ಥ ಆಗದೇ ಇರೋ ವಿಷಯ ಏನಪ್ಪ ಅಂತ ಹೇಳಿದರೆ, ಈ ಭಾರತ ಹಲವು ಭಾಷೆಗಳ, ಹಲವು ಧರ್ಮಗಳ, ಹಲವು ಸಂಸ್ಕೃತಿಗಳ, ಹಲವು ಆಹಾರ ಸಂಸ್ಕೃತಿ, ಉಡುಗೆ ತೊಡುಗೆ, ಇಲ್ಲಿ ಎಲ್ಲವೂ ಕೂಡ ಭಿನ್ನ ಭಿನ್ನವಾಗಿರುವಂತಹ ಒಂದು ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಇದು ನಿಮಗೆ ಇದನ್ನು ನಾವು ಹೊಸದಾಗಿ ಏನೋ ಕಟ್ಟಿಕೊಡಬೇಕಾಗಿಲ್ಲ. ಆಲ್ರೆಡಿ ಅದು ನಮ್ಮ ದೈನಂದಿನ ಬದುಕಿನಲ್ಲೇ ಇದೆ, ಇಡೀ ದೇಶದಲ್ಲೇ ಇದೆ. ಆದರೆ ಇದೆಲ್ಲವೂ ಕೂಡ ಹೀಗೆ ಒಟ್ಟಿಗೆ ಇರಬಾರ್ದು, ಬೇರೆ ಬೇರೆ ಇರಬೇಕು ಅಂತ BJP ಅಪೇಕ್ಷೆ ಮಾಡುತ್ತೆ. ಆದರೆ ಭಾರತವನ್ನು ಅದು ಸರಿಯಾಗಿ ಅರ್ಥ ಮಾಡಿಕೊಂಡೇ ಇಲ್ಲ. ಭಾರತ ಎಂಥ ಒಕ್ಕೂಟ ಅಂತ ಹೇಳಿದ್ರೆ ಇದೆಲ್ಲದೂ ಕೂಡ ಒಟ್ಟೊಟ್ಟಿಗೆ ಬೆರೆತು ಹೋಗಿರುವಂತಹ ಒಂದು ಸಂಸ್ಕೃತಿ ಇದು, ಬೆರೆತು ಹೋಗಿರುವಂಥ ಒಂದು ದೇಶ ಇದು, ಬೆರೆತು ಹೋಗಿರುವಂಥ ಒಂದು ಸಮಾಜ ಇದು ಅಂಥೇಳಿ ರಾಹುಲ್ ಗಾಂಧಿ ಹೇಳ್ತಾರೆ. ಅದಕ್ಕೆ ಅವರೊಂದು ಉದಾಹರಣೆಯನ್ನು ಕೊಡ್ತಾರೆ. ನೀವು ಈಗ ಅಮೇರಿಕಾದಲ್ಲೆಲ್ಲ ಊಟ ಮಾಡುವಾಗ ನೀವು ಒಂದು ಫಸ್ಟ್ ಕೋರ್ಸ್, ಸೆಕೆಂಡ್ ಕೋರ್ಸ್ ಅಂತ ಇದು ಮಾಡ್ತೀರಾ. ಫಸ್ಟ್ ಕೋರ್ಸ್ ಆದಮೇಲೆ ಸೆಕೆಂಡ್ ಕೋರ್ಸ್ ತಿಂತೀರಾ. ನಮ್ಮಲ್ಲಿ ಹಂಗಿಲ್ಲ. ನಮ್ಮಲ್ಲಿ ಒಂದು ತಟ್ಟೆಯಲ್ಲಿ ಊಟ ಅಂತ ನಾವು ಕೊಟ್ಟಾಗ ಅದರಲ್ಲಿ ಎಲ್ಲದೂ ಒಟ್ಟಿಗೆ ಇರುತ್ತೆ. ಹಾಗಾಗಿ ಎಲ್ಲರದ್ದು ಬೆರೆತು ಹೋಗಿರುತ್ತೆ. ಅದರಲ್ಲಿ ನೀವು ಇದನ್ನು ಬೇರೆ, ಅದು ಬೇರೆ, ದಾಲ್ ಬೇರೆ, ರೈಸ್ ಬೇರೆ, ಪಲ್ಯ ಬೇರೆ ಅಂತ ಮಾಡೋಕ್ಕಾಗಲ್ಲ. ನಮ್ಮ ದೇಶದ ಸಂಸ್ಕೃತಿ ಇರೋದೇ ಹಾಗೆ ಅನ್ನೋ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹಾಗಾಗಿ ಈ ಪ್ರೀತಿ ಅನ್ನೋದು ಬರೀ ಒಂದು ವಾಗಾಡಂಬರ ಅಲ್ಲ, ಇದೊಂದು ರೆಟಾರಿಕ್ ಅಲ್ಲ. ಇದು ನಮ್ಮ ದೈನಂದಿನ ಬದುಕಿನಲ್ಲಿರ್ತಕ್ಕಂಥ ಬಹಳ ಪ್ರಾಕ್ಟಿಕಲ್ ಆದಂತಹ ವಿಷಯ. ಇದನ್ನು ನಾನು ಜನರಿಗೆ ಹೇಳಲಿಕ್ಕೆ ಪ್ರಯತ್ನ ಪಟ್ಟೆ ಮತ್ತು ಭಾರತದ ಜನ ಅದನ್ನು ತುಂಬ ಚೆನ್ನಾಗಿ ಸ್ವೀಕರಿಸಿದರು. ಅದೇ ರೀತಿಯಲ್ಲಿ ನಾನು ನರೇಂದ್ರ ಮೋದಿಯನ್ನು ಯಾವುದೇ ಕಾರಣಕ್ಕೂ ದ್ವೇಷ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಈ ಒಂದು ಸಂದರ್ಶನದಲ್ಲಿ ರಾಹುಲ್ ಗಾಂಧಿ ಹೇಳ್ತಾರೆ. ಹೌದು, ನಾನು ಬೆಳಗ್ಗೆ ಎದ್ದಾಗ ಯೋಚನೆ ಮಾಡ್ತೀನಿ, ಅವ್ರದ್ದು ಬೇರೆ ಪರ್ಸ್ಪೆಕ್ಟಿವ್, ಅವರಿಗೊಂದು ಬೇರೆ ದೃಷ್ಟಿಕೋನ ಇದೆ. ಅವರ ಪಾಯಿಂಟ್ ಆಫ್ ವ್ಯೂ ಬೇರೆ, ನನ್ನ ಪಾಯಿಂಟ್ ಆಫ್ ವ್ಯೂ ಬೇರೆ. ಅವರ ಪಾಯಿಂಟ್ ಆಫ್ ವ್ಯೂವನ್ನು ನಾನು ಯಾವ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ, ಅವರ ದೃಷ್ಟಿಕೋನವನ್ನು ನಾನು ಒಪ್ಕೊಳ್ಳಲ್ಲ ಅಷ್ಟೇ. ಅದರಲ್ಲಿ ಏನಿದೆ, ದ್ವೇಷ ಮಾಡೋದಕ್ಕೇನಿದೆ? ಸೊ ಹಾಗಾಗಿ ನರೇಂದ್ರ ಮೋದಿಯವರ ಬಗ್ಗೆ ಯಾವುದೇ ದ್ವೇಷ ಇಲ್ಲ, ನನಗೆ ಆ ದ್ವೇಷದ ಭಾವನೆ ಬರೋದು ಇಲ್ಲ ಅನ್ನೋ ಮಾತನ್ನು ರಾಹುಲ್ ಗಾಂಧಿಯವರು ಹೇಳ್ತಾರೆ. ಸ್ನೇಹಿತರೆ, ಹಿಂದೆ ಇದೇ ರೀತಿ ಒಂದು ಇಂಡಿಯಾದಲ್ಲೇ ಒಂದು IIT ಒಳಗಡೆ ಕೆಲವು ವಿದ್ಯಾರ್ಥಿಗಳನ್ನು ಇಟ್ಕೊಂಡು ನರೇಂದ್ರ ಮೋದಿಯವರು ಮಾತಾಡ್ತಾ ಇದ್ದಾಗ ರಾಹುಲ್ ಗಾಂಧಿ ಅವರನ್ನು ತುಂಬ ಒಂದು ರೀತಿ ತುಚ್ಛವಾಗಿ ಕಂಡು ಮಾತಾಡಿದ್ದು ಬಹುಶಃ ನಿಮಗೆ ನೆನಪಿದ್ರೂ ಇರ್ಬೋದು. ಆ ಒಂದು ನರೇಂದ್ರ ಮೋದಿಯವರ ಒಂದು ಸ್ವಭಾವವನ್ನು ಮತ್ತು ರಾಹುಲ್ ಗಾಂಧಿಯವರ ಸ್ವಭಾವವನ್ನು ನೀವು ಕಂಪೇರ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ. ಇವರು ನಾನು ದ್ವೇಷವನ್ನೇ ಮಾಡೋದಿಲ್ಲ ಮತ್ತು ನಾನು ಪ್ರೀತಿಯ ರಾಜಕಾರಣ ಮಾಡ್ತೀನಿ ಅಂತ ಹೇಳುವಂಥ ರಾಹುಲ್ ಗಾಂಧಿ ನಮಗೆ ಬಹಳ ಮೇಲಕ್ಕೆ ಕಾಣ್ತಾರೆ. ಮತ್ತು ನೋಡಿ, ಈ ಪರಸ್ಪರ ಬೈದಾಟ ಇದೆಯಲ್ಲ ರಾಜಕಾರಣಿಗಳು, ಈಗ ನಾವೊಬ್ಬರು ವಿರುದ್ಧ ನಾವು ಜೋರಾಗಿ ಕೂಗ್ತೀವಿ, ಅವರು ಕೂಗ್ತಾರೆ, ಆಮೇಲೆ ನಾವು ಅವರನ್ನು ಬೈಯೋದಕ್ಕೆ ಶುರು ಮಾಡ್ತೀವಿ, ಅವರು ತಿರುಗಿಸಿ ಬೈತಾರೆ. ಇದೆಲ್ಲ ಬೋರಿಂಗ್ ಆಗೋಗಿದೆ, ಇದರಲ್ಲಿ ಏನು ಮಜಾ ಇರಲ್ಲ. ನಿಜವಾಗಿಯೂ ನಾವು ಪ್ರೀತಿ ಮಾಡಲಿಕ್ಕೆ ಶುರು ಮಾಡಬೇಕು, ಎಲ್ಲರನ್ನೂ ಪ್ರೀತಿ ಮಾಡೋಕ್ಕೆ ಶುರು ಮಾಡಬೇಕು. ಒಬ್ಬರು ಅಭಿಪ್ರಾಯ ಒಪ್ಬೋದು, ಒಬ್ಬರು ನಿಲುವನ್ನು ನಾವು ವಿರೋಧಿಸ್ಬೋದು, ಅದು ಬೇರೆ. ಆದರೆ ನಾವು ಯಾರನ್ನು ದ್ವೇಷ ಮಾಡಬೇಕಾಗಿಲ್ಲ ಅನ್ನೋ ಒಂದು ಬಹಳ ಅರ್ಥಪೂರ್ಣವಾದಂಥ ಸಂದೇಶವನ್ನು ರಾಜಕಾರಣಿಗಳಿಗೆ, ಅದು ರಾಜಕಾರಣಿಗಳು ಆದವರಿಂದ ಇಂಥ ಒಂದು ಮಾತುಗಳು ಬರೋದು ಅಷ್ಟು ಸುಲಭ ಅಲ್ಲ. ಆದರೆ ರಾಹುಲ್ ಗಾಂಧಿಯವರು ಈ ರೀತಿಯ ಒಂದು ಚಿಂತನೆಗಳನ್ನು ಇಟ್ಕೊಂಡು ಕಳೆದ ಕೆಲವಾರು ವರ್ಷಗಳಿಂದ ಭಾರತದ ಒಂದು ರಾಜಕಾರಣವನ್ನು ಪ್ರಭಾವಿಸುವ ರೀತಿಯನ್ನು ನಾವು ನೋಡಿದರೆ ಈ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದು ಕೂಡ ನಮಗೆ ಅರ್ಥ ಆಗುತ್ತೆ. ಹಾಗಾಗಿ ಮತ್ತು ಅವರ ಈ ರಿಸರ್ವೇಷನ್ ಬಗ್ಗೆ ಇರ್ಬೋದು, ಈ ದೇಶದ ಜಾತಿ ವ್ಯವಸ್ಥೆ, ಸಾಮಾಜಿಕ ಹಿಂದುಳಿದಿರುವಿಕೆ ಇರ್ಬೋದು,
ಇದೆಲ್ಲದರ ಬಗ್ಗೆ ರಾಹುಲ್ ಗಾಂಧಿಯವರ ಈ ನಿಲುವುಗಳು ಅವರೇನು ಬಹಳ ಸ್ಪಷ್ಟವಾಗಿ ದೃಢವಾಗಿ ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ಅವರ ಈ ರೀತಿಯ ಅವರ ಮಾತುಗಳು ಬಂದಾಗ ಈ ದೇಶದ ಸಾಮಾಜಿಕ ಚಿಂತನೆ ಇಲ್ಲದಂಥ, ಈ ದೇಶದ ವಾಸ್ತವಗಳ ಬಗ್ಗೆ ತುಂಬ ತಪ್ಪು ಕಲ್ಪನೆ ಇರತಕ್ಕಂಥ ಭಾಳಷ್ಟು ಜನ ಯುವಕರು ಭಾಳ ಅವರನ್ನು ಕೆಟ್ಟದಾಗಿ ಕಮೆಂಟ್ ಹಾಕೋದು ಅದೆಲ್ಲ ನಡೀತಾ ಇದೆ. ಅದು ಏನು ಮಾಡೋಕ್ಕೂ ಆಗೋದಿಲ್ಲ. ಈ ದೇಶದಲ್ಲಿ ಒಂದು ಸಾಮಾಜಿಕ ಶಿಕ್ಷಣವೇ ಅಷ್ಟು ಕೆಳಮಟ್ಟದಲ್ಲಿದೆ ಅಂತೇಳಿ ನಾವು ಹೇಳಬೇಕು. ಅದ್ರ ಜೊತೆಗೆ ಈಗ ಈ BJP IT ಸೆಲ್ ಏನಿದೆ, ಇದು ಸತತವಾಗಿ ತಪ್ಪು ಕಲ್ಪನೆಗಳನ್ನು ಈ ದೇಶದ ವ್ಯವಸ್ಥೆ ಬಗ್ಗೆ, ರಿಸರ್ವೇಷನ್ ಸಿಸ್ಟಮ್ ಬಗ್ಗೆ ನಿರಂತರವಾಗಿ ಮಾಡ್ತಾ ಇರೋದ್ರಿಂದ, ಈ ರೀತಿ ತಪ್ಪು ಕಲ್ಪನೆಗಳನ್ನು ಬಿತ್ತುತ್ತಾ ಇರೋದ್ರಿಂದ, ಈ ರೀತಿಯ ಅಂದರೆ ರಾಹುಲ್ ಗಾಂಧಿಯವರು ಹೀಗೆ ಮಾತಾಡಿದಾಗ ಅವರನ್ನು ಕೀಳಾಗಿ ನಿಂದಿಸುವಂಥ ಒಂದು ಪ್ರವೃತ್ತಿಯನ್ನು ನಮ್ಮ ಯುವ ಜನರಲ್ಲಿ ಕೂಡ ನಾವು ಕೇಳ್ತಾ ಇದ್ದೀವಿ. ಆದರೆ ರಾಹುಲ್ ಗಾಂಧಿಯವರಂತಹ ಒಬ್ಬ ನಾಯಕ, ಒಬ್ಬ ರಾಷ್ಟ್ರ ನಾಯಕ ಇಂಥ ವಿಷಯಗಳನ್ನು ಅದು ಬೇರೆ ಬೇರೆ ವಿದೇಶಗಳಲ್ಲಿ ಹೋಗಿ ಅಥವಾ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ನಿಂತು ಗಟ್ಟಿಯಾಗಿ ಹೇಳುವಂಥದ್ದು ಈ ದೇಶದ ಬಹುಪಾಲು ಜನತೆಗೆ, ಅಂದರೆ ಯಾವ ಜನರು, ಯಾವ ಜನವರ್ಗಗಳು ಒಂದು ಅವಕಾಶಗಳಿಂದ ವಂಚಿತರಾಗಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಅಧಿಕಾರದಿಂದ ವಂಚಿತರಾದ, ಅವಕಾಶಗಳಿಂದ ವಂಚಿತರಾದಂತಹ ಜನರನ್ನು ಮೈನಾರಿಟಿ ಅಂತ ಕರೀತಾರೆ. ಇಂತಹ ಒಂದು ಜನವರ್ಗಗಳ ಒಂದು ಧ್ವನಿಯಾಗಿ ಮಾತಾಡೋದಿದೆಯಲ್ಲ, ಅದು ನಮ್ಮ ದೇಶಕ್ಕೆ ಒಂದು ಭರವಸೆಯನ್ನು ಮೂಡಿಸಬಹುದಾದಂಥದ್ದು. ಮತ್ತು ಯಾವ ರೀತಿಯಲ್ಲಿ ಕೆಲವು ಉಳ್ಳವರಲ್ಲೇ ಕೆಲವರು, ಶ್ರೀಮಂತರಲ್ಲೇ ಕೆಲವರು, ಬೆರಳೆಣಿಕೆಯ ಜನ ಇಡೀ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾ ಇರುವಾಗ ಅದರ ಬಗ್ಗೆ ಮಾತಾಡುವಂತಹ ಒಂದು ಛಾತಿಯನ್ನು ರಾಹುಲ್ ಗಾಂಧಿಯವರು ತೋರಿಸ್ತಾ ಇರುವುದು ಕೂಡ ಈ ದೇಶಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ ಅನ್ನೋದನ್ನು ತೋರಿಸ್ತಾ ಇದೆ. ಹಾಗಾಗಿ ಈ ರೀತಿಯ ಒಂದು ಚಿಂತನೆಗಳು ಇಡೀ ದೇಶದಲ್ಲಿ ಹರಡಬೇಕಾಗಿದೆ. ಆ ಮೂಲಕ ನಮ್ಮ ದೇಶ ಕೂಡ ನಿಜವಾಗಿ ಏಳಿಗೆ ಕಡೆ ಹೋಗಲಿ ಅಂತ ಆಶಿಸೋಣ. ನಮಸ್ಕಾರ.